ಬದನೆಕಾಯಿ ಎಣ್ಗಾಯಿ ಅಥವಾ ಎಣ್ಣೆ ಬದನೆಕಾಯಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಇವತ್ತು ಮೈಸೂರು ಬದನೆನ ಬಳಸಿಬಿಟ್ಟು ಎಣ್ಗಾಯಿ ರುಚಿನಲ್ಲಿ ಒಂದು ಪಲ್ಯದ ರೆಸಿಪಿ ಮಾಡೋದನ್ನು ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಎಣ್ಗಾಯಿ ಮಾಡ್ಕೊಂಡ್ಬಿಟ್ರೆ ರೊಟ್ಟಿ, ಚಪಾತಿ, ಬಿಳಿ ಹೋಳಿಗೆ, ವೈಟ್ ರೈಸ್, ಹಾಗೆ ಜೀರಾ ರೈಸ್, ಗೀ ರೈಸ್ ಈ ಥರ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ. ನನಗಂತೂ ಈ ಪಲ್ಯ ತುಂಬಾ ಇಷ್ಟ. ನಿಮ್ಗೆ ಹೇಗೆ ಅನಿಸುತ್ತೆ? ನಾನಿಲ್ಲಿ ಈ ಪಲ್ಯ ಮಾಡಲಿಕ್ಕೆ 2 ಮೈಸೂರು ಬದನೆನ ಬಳಸ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಸ್ಟಾರ್ ಇಂಗ್ರೀಡಿಯೆಂಟ್ ಅಂದರೆ ಗುರೆಳ್ ಪುಡಿ. ನನ್ನ ಹತ್ರ ಗುರೆಳ್ ಪುಡಿ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಇವತ್ತು ಪುಡಿ ಮಾಡ್ಕೊಳ್ತಾ ಇದ್ದೆ. ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಗುರೆಳ್ ಪುಡಿನ ಒಂದು ಸಲ ಮಾಡಿಕೊಂಡ್ರೆ ಸುಮಾರು 15ರಿಂದ 20 ದಿವಸ ತನಕ ಫ್ರಿಜ್ಜಲ್ಲಿ ಇಡದೇ ಹೊರಗಡೆ ಇಟ್ಕೊಂಡು ಕೂಡ ಬಳಸ್ಕೋಬೋದು. ಫ್ರಿಜ್ಜಲ್ಲಿ ಇಡೋದಿದ್ರೆ 1 ತಿಂಗಳು ಕೂಡ ಬಳಸ್ಕೋಬೋದು. ನಾನಿಲ್ಲಿ 1 ಲೋಟದಷ್ಟು ಗುರೆಳನ್ನ ಒಂದು ಬಿಸಿ ಇರೋಂತಹ ಬಾಣಲಿಗೆ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಈ ಥರ ಹುರ್ಕೊಂಡ್ರೆ ಚಟಪಟ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಇದು ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೋದು. ಬಿಸಿ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ 1/4 ಲೋಟದಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ, ಹುರ್ಗಡ್ಲೆ. ಇದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಎರಡನ್ನೂ ಒಟ್ಟಿಗೆ ಹಾಕ್ಕೋಬೋದು, ಬಟ್ ಕಡಲೆ ತುಂಬ ನೈಸಾಗಿರಬೇಕು, ಹಾಗೆಯೇ ಈ ಗುರೆಳ್ಳು ಸ್ವಲ್ಪ ತರ್ತರಿಯಾಗಿರಬೇಕು. ಹಾಗಾಗಿ ಯೂಶ್ವಲಿ ನಾನು ಕಡಲೆನ ಫಸ್ಟ್ ಹಾಕ್ಕೊಂಡು ಅದಾದ ನಂತರ ಈ ಗುರೆಳ್ಳು ಹುರಿದಿಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಿಕ್ಸಿನ ಪಲ್ಸ್ ಮೋಡಲ್ಲಿ ಅಥವಾ ಉಲ್ಟಾ ರನ್ ಮಾಡಿಕೊಂಡು ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಈ ಥರ ರೆಡಿಯಾಗಿರುವಂತಹ ಪುಡಿನ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು 15ರಿಂದ 20 ದಿವಸ ತನಕ ಕೂಡ ಯೂಸ್ ಮಾಡ್ಕೋಬೋದು. ಈಗ ಅದೇ ಮಿಕ್ಸಿ ಜಾರಲ್ಲಿ ಪಲ್ಯಕ್ಕೊಂದು ಮಸಾಲ ರುಬ್ಕೊಳ್ತೀನಿ. ಹಾಗಾಗಿ ನಾನಿಲ್ಲಿ ಒಂದು 3/4 ಬೌಲಷ್ಟು ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದಿರೋಂತಹ ಶೇಂಗಾ ಬೀಜನ ಸೇರಿಸ್ಕೊಂಡಿದ್ದೀನಿ. ಒಂದು 2ರಿಂದ 3 ಎಸ್ಲು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಒಣಗಿರೋಂತಹ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ, ಅಂದರೆ ಕೊಬ್ಬರಿ ತುರಿ. ಹಾಗೆಯೇ 1 ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣಿನ ರಸ, ಖಾರಕ್ಕೆ ಅಚ್ಕಾರದ ಪುಡಿ, ಸ್ವಲ್ಪ ಬೆಲ್ಲ, ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಮನೇಲಿ ಮಾಡಿರೋ ಅಂತಹ ಸಾಂಬಾರು ಪುಡಿ, ಹಾಗೆಯೇ ಗುರೆಳ್ ಪುಡಿ 2 ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾನೊಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ರುಬ್ಲಿಕ್ಕೆ 1/4 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಮಸಾಲೆನ ತುಂಬ ನೈಸಾಗಿ ರುಬ್ಬಾರ್ದು, ಈ ಥರ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ತುಂಬ ನೈಸಾಗಿಬಿಟ್ರೆ ಪಲ್ಯ ಒಂಥರ ಚೆನ್ನಾಗಿ ಅನಿಸಲ್ಲ. ಈ ಥರ ತರ್ತರಿಯಾಗಿದ್ದರೆ ಪಲ್ಯದ ರುಚಿ ತುಂಬ ಚೆನ್ನಾಗಿರುತ್ತೆ. ತಿನ್ನುವಾಗ ಶೇಂಗಾ ಬೀಜ ಎಲ್ಲ ಸ್ವಲ್ಪ ತರ್ತರಿಯಾಗಿರೋದು ಬಾಯಿಗೆ ಸಿಗುತ್ತಲ್ವ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. 2 ಮೈಸೂರು ಬದನೆ ತೊಗೊಂಡು ಈ ಥರ ಸ್ವಲ್ಪ ದೊಡ್ಡದಾಗಿ ಹೋಲ್ಡ್ ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರೋ ಅಂತಹ ಬದನೆಕಾಯಿನ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಪಲ್ಯ ರೆಡಿ ಮಾಡ್ಕೊಳ್ತೀರೋ ಅನ್ನೋ ಟೈಮಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊಳ್ಳಿ. ಈ ಥರ ನೀರು ಜೊತೆ ಉಪ್ಪು ಹಾಕ್ಕೊಂಡು ಬದನೆಕಾಯಿನ ಸೇರಿಸ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ. ಪಲ್ಯ ಮಾಡ್ಕೊಳ್ಲಿಕ್ಕೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿ ಹೋಳುಗಳನ್ನು ಸೇರಿಸ್ಕೊಂಡಿದ್ದೀನಿ. ಈ ಬದನೆಕಾಯಿ ಹೋಳುಗಳು ಒಂದು 50% ಫ್ರೈ ಆಗೋವರೆಗೂ ಈ ಥರ ಕೈ ಆಡ್ತಾ ಇರಿ. ಒಂದು 50% ಫ್ರೈ ಆಗಿದೆ ಅಂದಾದ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈ ಟೈಮಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಉಪ್ಪು ಹಾಕೋದ್ರಿಂದ ಈರುಳ್ಳಿ ರುಚಿ ಹಾಗೆ ಬದನೆಕಾಯಿ ರುಚಿ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಹಾಗಾಗಿ ಯೂಶ್ವಲಿ ಒಗ್ಗರಣೆ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಬದನೆಕಾಯಿ ಒಂದು 80% ಕುಕ್ ಆಗಿದೆ ಅಂದಾದ ನಂತರ ರುಬ್ಕೊಂಡಿರೋಂತಹ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ. ಮೊದಲೇ ಮಸಾಲ ಸೇರಿಸ್ಬಿಟ್ರೆ ಬದನೆಕಾಯಿ ಚೆನ್ನಾಗಿ ಕುಕ್ ಆಗೋದಿಲ್ಲ, ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ಬದನೆಕಾಯಿ ಒಂದು 80% ಕುಕ್ ಆದಮೇಲೆ ಮಸಾಲಾನ ಸೇರಿಸ್ಬೇಕಾಗತ್ತೆ. ಮಸಾಲ ಸೇರಿಸಿದ ನಂತರ ಈ ಥರ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಮಿಕ್ಸಿ ಜಾರ್ಗೆ ನೀರನ್ನ ಸೇರಿಸ್ಬಿಟ್ಟು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 1 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಲಿಕ್ಕೆ ತುಂಬ ನೀರು ಥರ ಅನಿಸ್ತಿದೆ ಅಲ್ವಾ. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ತಿಕ್ಕಾಗುತ್ತೆ. ಹಾಗೆಯೇ ಸ್ವಲ್ಪ ತಣ್ಣಗಾದ ನಂತರ ಇದು ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಕುಕ್ ಮಾಡ್ಕೊಳ್ಳೋ ಟೈಮಲ್ಲಿ ಇಷ್ಟು ನೀರು ಹಾಕಿರಿ, ಅಂದರೆ ಇದೇ ಕನ್ಸಿಸ್ಟೆನ್ಸಿಲಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ತಳ ಹೊತ್ತುಬಿಡುತ್ತೆ, ಹಾಗೆಯೇ ಬರ್ತಾ ಬರ್ತಾ ತುಂಬ ಗಟ್ಟಿ ಆಗಿಬಿಡುತ್ತೆ. ಈ ಥರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆಯೇ ಬಿಟ್ಬಿಡಿ. ಈ ಟೈಮಲ್ಲಿ ಒಂದು ಸಲ ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದಲ್ಲಿ ಸೇರಿಸ್ಕೋಬೋದು. ಈಗ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ನಾನಿವಾಗಲೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿಗಳೆಲ್ಲ ಚೆನ್ನಾಗಿ ಬೆಂದಿತ್ತು.
ಕೊನೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು. ಯಾರ ಹತ್ರ ಗುರಳ್ಳಿರಲ್ಲ ಅಂಥವರು ನಾರ್ಮಲ್ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಸಾಲ ರುಬ್ಬೋ ಟೈಮಲ್ಲಿ ಸೇರಿಸ್ಕೋಬೋದು. ಹಾಗೆಯೇ ನಾನಿಲ್ಲಿ ಮಸಾಲ ರುಬ್ಬುವಾಗ ಕಡಲೆನ ಸೇರಿಸಿಲ್ಲ, ಯಾಕಂದರೆ ನಾವೀಗಾಗಲೇ ಗುರಳ್ ಪುಡಿ ಮಾಡ್ಕೊಳ್ಳುವಾಗ ಕಡಲೆ ಸೇರಿಸಿರ್ತೀವಲ್ವ, ಹಾಗಾಗಿ ಮತ್ತೆ ಸೇರಿಸಿಲ್ಲ. ನೀವೇನಾದರೂ ಗುರಳ್ ಪುಡಿ ಬಳಸ್ತಿಲ್ಲ ಅನ್ನೋರು ಸ್ವಲ್ಪ ಕಡಲೆನ ಸೇರಿಸ್ಕೋಬೋದು, ಅಂದರೆ 1 ಅಥವಾ 2 ಚಮಚ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈ ಪಲ್ಯ ಮಾಡ್ಕೋಬೋದು ಅಂತ. ನೀವೇನಾದರೂ ಬದನೆಕಾಯಿ ಎಣ್ಗಾಯಿ ಥರ ಮಾಡ್ಕೋಬೇಕು ಅಂದರೆ ನಾವಿವಾಗ ರುಬ್ಕೊಂಡ್ವಲ್ವ ಅದೇ ಮಸಾಲಾನ ಎಣ್ಗಾಯಿಗೆ ತುಂಬ್ತೀವಲ್ವ ಆ ಥರ ತುಂಬಿಬಿಟ್ಟು ಕೂಡ ಮಾಡ್ಕೋಬೋದು. ಈ ಪಲ್ಯನ ರೊಟ್ಟಿ, ಚಪಾತಿ, ಅನ್ನ, ಬಿರಂಜಿ ರೈಸು, ಗೀ ರೈಸ್, ಜೀರಾ ರೈಸ್ ಯಾವುದ್ರ ಜೊತೆ ಸರ್ವ್ ಮಾಡಿದ್ರು ಕೂಡ ಎಕ್ಸಲೆಂಟ್ ಕಾಂಬಿನೇಷನ್ ಆಗಿರುತ್ತೆ. ನಾನು ಸ್ವಲ್ಪ ಸ್ಪೆಷಲಾಗಿ ಬಿಳಿ ಹೋಳಿಗೆ ಮಾಡ್ಕೊಂಡಿದ್ದೆ. ಬಿಳಿ ಹೋಳಿಗೆ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿ ಹಾಗೆಯೇ ಈ ಬದನೆಕಾಯಿ ಎಣ್ಗಾಯಿನ ಸರ್ವ್ ಮಾಡ್ಕೊಂಡಿದ್ದೆ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಟ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.